ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆಯ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಹೇಗಿರುತ್ತೆ, ಮಾರ್ಕೆಟ್ ಹೇಗಿರುತ್ತೆ ಎಲ್ಲ ಅನಲೈಸ್ ಮಾಡೋಣ. ಅದಕ್ಕಿಂತ ಮೊದಲು ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸ್ಟಾಕ್ಸ್ ಕನ್ನಡ ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ, ಕೇವಲ ಶೈಕ್ಷಣಿಕ ಮಾಹಿತಿಗಾಗಿ ಮಾತ್ರ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲದೇ ಇರೋ ಕಾರಣ ನಾನು ಯಾವುದೇ ಪರ್ಸನ್ಗಾಗಲಿ ಬಾಯ್ ಸೆಲ್ ಮಾಡಲಿಕ್ಕೆ ಅಥವಾ ಸ್ಟಾಕ್ಗಳನ್ನು ಕಂಪಲ್ಸರಿ ತೊಗೊಳ್ಳಿಕ್ಕಾಗಲಿ, ಸೆಲ್ ಮಾಡಲಿಕ್ಕಾಗಲಿ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಟ್ರೇಡ್ ಮಾಡಲಿಕ್ಕಾಗಲಿ ಯಾರಿಗೂ ಪ್ರಚೋದನೆ ಮಾಡಲ್ಲ. ಹೀಗಾಗಿ ನೀವು ಕೂಡ ಸ್ಟಡಿ ಮಾಡಿ, ಚಾರ್ಟ್ ಅನಲೈಸ್ ಮಾಡಿ, ಫಂಡಮೆಂಟಲ್ಸ್ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಿಮ್ಮ ಆರ್ಥಿಕ ಸಲಹೆಗಾರರನ್ನು ಕೇಳಿ ನೀವು ಇನ್ವೆಸ್ಟ್ ಮಾಡ್ಬೋದು, ಟ್ರೇಡಿಂಗ್ ಮಾಡ್ಬೋದು. ಯಾವುದೇ ಪ್ರಾಫಿಟ್ ಮತ್ತು ಲಾಸ್ ಆದರೂ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಬನ್ನಿ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ನೋಡೋಣ. ನೋಡಿ, ನಿಫ್ಟಿ ಚಾರ್ಟ್ ಇದು, ಡೈಲಿ ಚಾರ್ಟ್ ಇದು. ಎಷ್ಟು ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆ ಕ್ಯಾಂಡಲ್ ಸ್ಟಿಕ್ ಚಾರ್ಟು. ಪ್ಯಾಟರ್ನ್ಸ್ ಎಷ್ಟು ಬ್ಯೂಟಿಫುಲ್ ಫಾರ್ಮ್ ಆಗ್ತಾ ಇದ್ದಾವೆ. ನೀವು ವಾಚ್ ಮಾಡಿ, ಚಾರ್ಟನ್ನು ಸ್ಟಡಿ ಮಾಡಿ, ಅವಾಗೇ ಒಂದೊಂದಾಗಿ ಗೊತ್ತಾಗುತ್ತೆ. ನಾನು ಫಂಡಮೆಂಟಲ್ ಬೇಸಿಕ್ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇರೋದು, ತಪ್ಪು ತಿಕ್ಕೋಬೇಡಿ. ಗೊತ್ತಿದ್ದವರು ತಪ್ಪು ತಿಕ್ಕೋಬೇಡಿ. ಚಾರ್ಟು ಎಷ್ಟು ಚಾನಲ್ಸು ಆಮೇಲೆ ಪ್ಯಾಟರ್ನ್ಸು ಎಷ್ಟು ಚೆನ್ನಾಗಿ ಫಾರ್ಮ್ ಆಗ್ತಾ ಇರ್ತವೆ ಅಂದರೆ, ಅವನ್ನ ಚಾರ್ಟ್ ರೀಡಿಂಗನ್ನು ನಾವು ಅರ್ಥ ಮಾಡ್ಕೊಂಡು ಅಂದರೆ ಅರ್ಧ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ನಲ್ಲಿ ಸಕ್ಸಸ್ ಆದಂಗೆ. ನಾವು ನೋಡಿ, ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಏನಂತ 22,500 ಒಂದು ಬಿಗ್ ರೆಸಿಸ್ಟೆನ್ಸ್ ಇದೆ ಅಂಥೇಳಿ. ಹೌದಾ, 22,500 ಒಂದು ಬಿಗ್ ರೆಸಿಸ್ಟೆನ್ಸ್ ಇದೆ. ಸುಮಾರು ದಿನದಿಂದ 22,500 ಕ್ರಾಸ್ ಮಾಡಲಿಕ್ಕೆ ಮಾರ್ಕೆಟು ತುಂಬ ಕಷ್ಟಪಡ್ತಾ ಇದೆ ಅಂತ ಹೇಳಿದ್ವಿ. ಏಕೆಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ. 1 2 3 4 5 6 7 8 ಇವತ್ತು ಎಂಟನೇ ದಿನಕ್ಕೆ ಏನಾಗಿದೆ, ಸಾರಿ 8ನೇ ಕ್ಯಾಂಡಲ್ಲು 22,500 ಕ್ರಾಸ್ ಆಗಿದೆ. ಅದಕ್ಕಿಂತ 7 ಕ್ಯಾಂಡಲ್ಸು ಅಲ್ಲಿಗೆ ಹೋಗಿ ರೀಚ್ ಆಗಿಬಿಟ್ಟು 22,500 ರೀಚ್ ಆಗಿಬಿಟ್ಟು ರಿಜೆಕ್ಷನ್ ಆಗಿ ಹ್ಯೂಜ್ ಕಾಲ್ ರೇಟಸ್ ಇರೋದ್ರಿಂದ, ಹ್ಯೂಜ್ ರೆಸಿಸ್ಟೆನ್ಸ್ ಇದ್ದಿದ್ದರಿಂದ ಅಲ್ಲಿಂದ ರಿವರ್ಸ್ ಆಗ್ತಾಯಿದ್ವು. ಇವತ್ತು ಫಸ್ಟ್ ಟೈಮ್ 22,500 ಕ್ರಾಸ್ ಆಗಿ ಅದರ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ. ಇದು ಒಂದು ಪಾಸಿಟಿವ್ ಸೈನ್ ಫಸ್ಟ್. ನೆಕ್ಸ್ಟ್ ಏನಪ್ಪ ಅಂದರೆ, ನಾಳೆ RBIದು ಮಾನಿಟರಿ ಪಾಲಿಸಿ ಪ್ರೆಸ್ ಮೀಟ್ ಇದೆ. ಯಾರ್ದು? RBI ಗವರ್ನರ್ ಶ್ರೀ ಶಕ್ತಿಕಾಂತ್ ದಾಸ್ ಅವ್ರದ್ದು. ಸಪೋಸ್ ಅವ್ರೇನಾದರೂ ಸ್ವಲ್ಪ ಮಾರ್ಕೆಟ್ ನೀವು ಸ್ವಲ್ಪ ಹಿಂಟ್ಸ್ ಕೊಟ್ಟರೆ, ಸ್ವಲ್ಪ ರೇಟ್ ಕಟ್ಸ್ ಬಗ್ಗೆ, ಫ್ಯೂಚರ್ ರೇಟ್ ಕಟ್ಸ್ ಬಗ್ಗೆ, ಮೋಸ್ಟ್ಲಿ ನಾಳೆ ಅಂತೂ ರೇಟ್ ಕಟ್ಸ್ ಯಾವುದೇ ಆಗೋಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ರೇಟ್ ಕಟ್ಸ್ ಆದರೂ ಇಲ್ಲಿ ಅಮೇರಿಕಾದಲ್ಲಿ ರೇಟ್ ಕಟ್ಸ್ ಆದ ನಂತರ ಆಗುತ್ತೆ. ಅಮೇರಿಕಾದಲ್ಲಿ ಯಾವಾಗ ಆಗುತ್ತೆ? ಜೂನ್ನಲ್ಲಿ. ನಮ್ಮಲ್ಲಿ ಕೂಡ ಮೋಸ್ಟ್ ಪ್ರಾಬಬ್ಲಿ ಜೂನ್ನಲ್ಲಿ ಆಗ್ಬೋದು ರೇಟ್ ಕಟ್ಸು. ಸೊ ನಾಳೆದೇನೋ ಇಂಪಾರ್ಟೆಂಟು, ಯಾವುದೇ ರೇಟ್ ಕಟ್ಸ್ ಆಗೋಕ್ಕಿಲ್ಲ, ಅನ್ಚೇಂಜ್ಡ್ ಅಂತ ಹೇಳ್ತಾರೆ. ಬಟ್ ಲಿಕ್ವಿಡಿಟಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಹೀಗಾಗಿ ಸ್ವಲ್ಪ ಮಾರ್ಕೆಟ್ ಏನಾದರೂ ನ್ಯೂಸ್ ಬಂತಂದರೆ ರ್ಯಾಲಿ, ಬಿಗ್ ರ್ಯಾಲಿ ನಾಳೆ ಬರುತ್ತೆ. ಎಲ್ಲಿವರೆಗೆ? 22,700ವರೆಗೂ ಬರ್ಬೋದು ರ್ಯಾಲಿ. ನಾಳೆನೇ ಬರ್ಬೋದು 22,700. ಅದರ ನಂತರ 23,000. ಎಲೆಕ್ಷನ್ಗಿಂತ ಮೊದಲು 23,000 ರೀಚ್ ಆಗೋ ಎಲ್ಲ ಸಾಧ್ಯತೆ ಇದೆ. ಇಲ್ಲಿ ನೋಡಿ, ಝೂಮ್ ಮಾಡ್ತಾಯಿದ್ದೀನಿ. ನಾನು ಹೇಳ್ತಾ ಇದ್ದೇನೆ, ಪ್ರತಿದಿನ ಹೇಳ್ತಾ ಇದ್ದೆ. ಇಲ್ಲೊಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಇದೆ, 1 2 ಡೋಜಿ ಕ್ಯಾಂಡಲ್, ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ಲು. ಇವತ್ತು ಒಂದು ಬುಲ್ಲಿಶ್ ಹ್ಯಾಮರ್ ಥರ ಕ್ಯಾಂಡಲ್ ಫಾರ್ಮ್ ಆಗಿದೆ. ಹೌದಾ, ಇದು ಒಂದು ಡೋಜಿ ಇನ್ವರ್ಟೆಡ್ ಹ್ಯಾಮರ್, ಇದು ಬುಲ್ಲಿಶ್ ಹ್ಯಾಮರ್ ಥರ ಒಂದು ಲೈಟಾಗಿ ಫಾರ್ಮ್ ಆಗಿದೆ. ಬುಲ್ಲಿಶ್ ಹ್ಯಾಮರ್ ಅಂತಲೇ ಕನ್ಸಿಡರ್, ಬಟ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಬಟ್ ವಿಕ್ ಕೆಳಗಡೆ ಜಾಸ್ತಿ ಇರೋದರಿಂದ ಸ್ವಲ್ಪ ಬುಲ್ಲಿಶ್ ಆಗಿ ನಾವು ಪರಿಗಣನೆ ಮಾಡ್ಕೋಬೋದು. ಅದು 22,500 ಮೇಲ್ಗಡೆ ಕ್ಲೋಸ್ ಆಗಿರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್. ನೆಕ್ಸ್ಟ್ ಏನಪ್ಪ ಅಂದರೆ, ನಿಮಗೆ ಪದೇ ಪದೇ ಹೇಳ್ತಾ ಇದ್ದೆ, ನಿಮಗೆ ಇಲ್ಲಿ ಚಾನಲ್ ಫಾರ್ಮ್ ಆಗಿದೆ, ಆ ಚಾನಲ್ ಒಳಗಡೆ ಎಂಟರ್ ಆಗಬೇಕು ಕ್ಯಾಂಡಲ್ ಅಂಥೇಳಿ. ಹೌದಾ, ನೋಡಿ, ಎಸ್, ದಿಸ್ ಇಸ್ ದ ಚಾನಲ್. ಅದ್ರ ಇದು ಕೆಳಗಡೆ ಇವತ್ತು ಏನಾಗಿತ್ತು, ಇಷ್ಟು ದಿನ ಕೆಳಗಡೆ ಎಲ್ಲ ಫಾರ್ಮ್ ಆಗ್ತಾಯಿದ್ವು. ಓಕೆ, ಇವತ್ತು ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ ಮತ್ತು ರೆಸಿಸ್ಟೆನ್ಸ್ನು ಕ್ರಾಸ್ ಆಗಿದೆ. ಇದು ಒಂದು ಪಾಸಿಟಿವ್ ಸೈನ್ ಅಂತ ತಿಳ್ಕೊಬೋದು. ನೆಕ್ಸ್ಟ್ ಏನು, ನಾಳಿದೊಂದು ಮೀಟಿಂಗ್ದು MPC ಮೀಟಿಂಗ್ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ಬಂದರೆ ಬಿಗ್ ರ್ಯಾಲಿ ಬರೋ ಎಲ್ಲ ಸಾಧ್ಯತೆ ಇರುತ್ತೆ. ಇದು ನಿಫ್ಟಿ ಅನಲೈಸ್ ಮಾಡ್ದಂಗೆ ಆಯಿತು ನಾವು.
ಚೆನ್ನಾಗಿ ಫಾರ್ಮ್ ಆಗ್ತಾಯಿದೆ. ನಿಫ್ಟಿದು ನೆಕ್ಸ್ಟ್ ಟಾರ್ಗೆಟು 23,000, 23,000 ರೌಂಡ್ ಫಿಗರ್ ನೆಕ್ಸ್ಟ್ ವೀಕ್ ಬಂದರೂ ಬರ್ಬೋದು, ಅಥವಾ 23,500ವರೆಗೂ ಹೋಗ್ಬೋದು. ಎಲ್ಲಿವರೆಗೆ? ಎಲೆಕ್ಷನ್ಗಿಂತ ಮೊದಲು ಈ ತಿಂಗಳಲ್ಲಿ ರೀಚ್ ಆಗ್ಬೋದು. ಅದರ ನಂತರ ರಿಜೆಕ್ಷನ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತ್ ಮೇದಲ್ಲಿ. ಎಸ್, ಓಕೆ. ಬ್ಯಾಂಕ್ ನಿಫ್ಟಿ ನೋಡೋಣ ಬನ್ನಿ. ಸ್ನೇಹಿತರೆ, ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡಿ. ನಿಮಗೆ ಪ್ರತಿ ವಿಡಿಯೋದಲ್ಲಿ ಪ್ರತಿದಿನ ಹೇಳ್ತಾ ಇದ್ದೀನಿ ನಾನು. ಸುಮಾರು ಒಂದು 5-6 ದಿನದಿಂದ ಹೇಳ್ತಾ ಇದ್ದೀನಿ. ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ದೀನಿ ಬ್ಯಾಂಕ್ ನಿಫ್ಟಿ. ಒನ್ ಡೇ ಕ್ಯಾಂಡಲ್ಸ್ಟಿಕ್ ಚಾರ್ಟ್ದು ಪ್ಯಾಟರ್ನ್ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರತಿದಿನ. ಇದು ನಿಮಗೆ ಯಾವ ಥರ ಕಾಣುತ್ತೆ ಅಂತ ಪ್ರತಿದಿನ ಕ್ವಶನ್ ಕೇಳ್ತಾ ಇದ್ದೀನಿ. ಒಬ್ಬರಾದರೂ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಗೆ ಗೊತ್ತಿರುತ್ತೆ, ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಲಿಕ್ಕೆ ಒಂದು ಸಂಕೋಚ ಅಷ್ಟೇ, ಮತ್ತೇನಿರಲ್ಲ. ಇಲ್ಲಿ ನೋಡಿ, ಪ್ರತಿದಿನ ಹೇಳ್ತಾ ಇದ್ದೀನಿ ನಾನು. ಓಕೆ, ಯಾವ ಇಂಗ್ಲೀಷ್ ಲೆಟರ್ ಥರ ಕಾಣುತ್ತೆ? ಡಬ್ಲ್ಯೂ ಥರ ಕಾಣುತ್ತಾನೆ? ಹೌದು, ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ ಅಂತ ಸುಮಾರು ಒಂದು 5-6 ದಿನದಿಂದ ಹೇಳ್ತಾ ಇದ್ದೆ ನಾನು. ಇಲ್ಲಿ ಬಂದು ಒಂದು 3-4 ಕ್ಯಾಂಡಲ್ಲು, 3 ದಿನ 4 ದಿನ ಏನಾಯಿತು? ಕನ್ಸಾಲ್ಟೇಷನ್ ಆಯಿತು. ಹೌದಾ? ನಾನು ಕನ್ಸಾಲ್ಟೇಷನ್ ಆದಾಗ ಏನು ಹೇಳಿದ್ದೆ? ನಿಫ್ಟಿ ಆಲ್ರೆಡಿ 22,529 ಆಲ್ರೆಡಿ ಟಚ್ ಆಗಿಬಿಟ್ಟಿದೆ, ಆಲ್ ಟೈಮ್ ಹೈ. ಇನ್ನು ಬ್ಯಾಂಕ್ ನಿಫ್ಟಿದು ಪೆಂಡಿಂಗ್ ಇದೆ ಅಂತ ಹೇಳಿದ್ದೆ, ಒಂದು ರ್ಯಾಲಿ ಪೆಂಡಿಂಗ್ ಇದೆ. ಏಕೆಂದರೆ ಬ್ಯಾಂಕ್ ನಿಫ್ಟಿದು ಹೈ ಎಲ್ಲಿದೆ? 48,630 ಈಸ್ ದ ಹೈ. ಬ್ಯಾಂಕ್ ನಿಫ್ಟಿ ಹೈ, ಲೈಫ್ ಟೈಮ್ ಹೈ 48,630 ಇದೆ. ಅದರಿಂದ ಇದು ಪ್ಯಾಟರ್ನು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ, ಜೊತೆಗೆ ಇಲ್ಲೇ ಕನ್ಸಾಲ್ಟೇಷನ್ ಇತ್ತು. ಹೀಗಾಗಿ ನಾನು ಪ್ರತಿದಿನ ಏನು ಹೇಳ್ತಾ ಇದ್ದೆ, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಬಿಗ್ ರ್ಯಾಲಿ ಬರೋ ಪಾಸಿಬಿಲಿಟಿ, ಎಲ್ಲ ಪಾಸಿಬಿಲಿಟೀಸ್ ಇದೆ. ಯಾಕಂದರೆ ಅದು ಇನ್ನೂ 1,500 ಪಾಯಿಂಟು ರ್ಯಾಲಿ ಕೊಡಬೇಕಾಗಿದೆ. ಬ್ಯಾಂಕ್ ನಿಫ್ಟಿ ಪೆಂಡಿಂಗ್ ಇದೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ಇವತ್ತೊಂದು ಅದ್ರ ಪರವಾಗಿನೇ ಮೂವ್ ಆಗಿದೆ, ಒಂದು ಗ್ಯಾಪ್ ಅಪ್ ಸಿಕ್ತು. ಇಲ್ಲಿ ನೋಡಿ, 48,254ವರೆಗೆ ಹೋಗಿ ಟಚ್ ಆಗುವಂತು ಒಂದು ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ ಏನಪ್ಪ ಇದರಲ್ಲಿ ಅಂದರೆ, ಆಲ್ರೆಡಿ 48,000 ಕ್ರಾಸ್ ಆಗಬೇಕು, ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದ್ದೆ ನಾನು, ಬಿಗ್ ರೆಸಿಸ್ಟೆನ್ಸ್. 48,000 ಮೇಲ್ಗಡೆನೇ ಕ್ಲೋಸ್ ಆಗಿದೆ, ಅದು ಒಂದು ಪಾಸಿಟಿವ್ಸನು. ನಿಫ್ಟಿ ಕೂಡ 22,500 ಮೇಲ್ಗಡೆನೇ ಕ್ಲೋಸ್ ಆಗಿದೆ. ಹೀಗಾಗಿ ನಾಳೆ ಸ್ವಲ್ಪ ಮಾರ್ಕೆಟ್ ಪ್ರೋ ಹಿಂಟ್ ಸಿಕ್ತಂದರೆ, ನಾಳೆ ಬ್ಯಾಂಕ್ ನಿಫ್ಟಿ ಏನಿಲ್ಲ ಅಂದರೂ ಒಂದು 800 ಪಾಯಿಂಟ್ ರ್ಯಾಲಿ ಸಿಕ್ಕರೂ ಸಿಗ್ಬೋದು ನಾಳೆ. ನಿಫ್ಟಿದು ಬ್ಯಾಂಕ್ ನಿಫ್ಟಿದು ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿಗೆ ಬರುತ್ತೆ? 49,000. ನಾಳೆದು ಮುಂದಿನ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ 50,000 ಟಚ್ ಆದರೂ ಆಗ್ಬೋದು. ಹಾಫ್ ಸೆಂಚುರಿ, ಕ್ರಿಕೆಟ್ನಲ್ಲಿ ಏನಂತೀವಿ ನಾವು? ಹಾಫ್ ಸೆಂಚುರಿ ಅಂತೀವಿ ಯಾವಾಗ? 50 ರನ್ ಹೊಡೆದಾಗ. ಆದರೆ ಇದು 50 ರನ್ ಅಲ್ಲ, ಅರ್ಧ ಲಕ್ಷ ಅನ್ಬೋದು, ಅಥವಾ ಹಾಫ್ ಲ್ಯಾಕ್ ಸೆಂಚುರಿ ಅಂತೀರ ಏನು ನೋಡಿ. ನಾನಂತರೂ ಕ್ರಿಕೆಟ್ನಲ್ಲಿ ಹಾಫ್ ಸೆಂಚುರಿ ಅಂತೀವಿ 50 ಆದರೆ. ಹೀಗಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅರ್ಧ ಲಕ್ಷ ರೀಚ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಅಂದರೆ 50,000 ರೌಂಡ್ ಮಾರ್ಕ್ ಬಿಫೋರ್ ಇಲೆಕ್ಷನ್. ಇವಾಗ ನಾಳೆ ರೀಚ್ ಆಗುತ್ತೆ, ನಾಡಿದ್ದೇ ರೀಚ್ ಆಗುತ್ತೆ ಅಂತ ಹೇಳಲ್ಲ. ಮೋಸ್ಟ್ ಪ್ರಾಬಬ್ಲಿ ಬಿಫೋರ್ ಇಲೆಕ್ಷನ್ 50,000 ರೌಂಡ್ ಮಾರ್ಕ್ ಬ್ಯಾಂಕ್ ನಿಫ್ಟಿಯಲ್ಲಿ ರೀಚ್ ಆಗೋ ಎಲ್ಲ ಸಾಧ್ಯತೆಗಳಿವೆ. ಯಾಕೆಂದರೆ ಪ್ಯಾಟ್ರನ್ ಸೇಸ್ ಲೈಕ್ ದ್ಯಾಟ್. ಪ್ಯಾಟ್ರನ್ ಹೇಳುತ್ತೆ, ಚಾರ್ಟ್ ಪ್ಯಾಟ್ರನ್ನು ಆ ಥರ ಹೇಳುತ್ತೆ. ಓಕೆ, ಆಮೇಲೆ ಇಲ್ಲಿ ಕೂಡ ಚಾನಲ್ ಫಾರ್ಮ್ ಆಗಿತ್ತು. ಆ ಚಾನಲ್ ಎಲ್ಲ ಬ್ರೇಕ್ ಮಾಡಿಬಿಟ್ಟಿದೆ ನೋಡಿ. ಇಲ್ಲಿ ಚಾನಲ್ ಇತ್ತು, ನಾನು ಹೇಳಿದ್ದೆ ಚಾನಲ್ ಒಳಗಡೆ ಎಂಟ್ರ್ ಆಗಬೇಕು ಒಂದು ಕ್ಯಾಂಡಲ್ ಆದರೂ ಅಂತೇಳಿ. ಇವತ್ತು ಚಾನಲ್ ಒಳಗಡೆ ಕ್ಲೋಸ್ ಆಗಿದೆ ಹ್ಯಾಮರ್ ಕ್ಯಾಂಡಲ್. ಇದು ಒಂದು ಬೆಸ್ಟ್. ಆಮೇಲೆ ರೆಸಿಸ್ಟೆನ್ಸ್ ಮೇಲ್ಗಡೆ ಕ್ಲೋಸ್ ಆಗಿದೆ, 48,000 ಮೇಲ್ಗಡೆ ಕ್ಲೋಸ್ ಆಗಿದೆ. ಹೀಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಬುಲ್ಲಿಶ್ ಮೂಮೆಂಟಮ್ ಇದೆ. ಬುಲ್ಲಿಶ್ ಮೂಮೆಂಟಮ್ ಇನ್ ದ ಬ್ಯಾಂಕ್ ನಿಫ್ಟಿ, ಬಿಗ್ ಮೂಮೆಂಟಮ್ ಒಂದು ಇನ್ನೂ ಪೆಂಡಿಂಗ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆಪ್ಷನ್ ಬಾಯಸ್ ಇದ್ದರೆ, ಯಾರಾದರೂ ಆಪ್ಷನ್ ಬಾಯ್ ಮಾಡೋರಿದ್ದರೆ ದಯವಿಟ್ಟು ಪಿವೋಟ್ ಪಾಯಿಂಟ್ಸು, ಸಪೋರ್ಟು, ರೆಸಿಸ್ಟೆನ್ಸು ಕ್ಲಿಯರ್ ಕಟ್ಟಾಗಿ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡೋದು ಸೂಕ್ತ. ಓಕೆ ಗೆಳೆಯರೆ, ಮತ್ತಿನ್ನೇನು ನೋಡಬೇಕು ನಾವು? ನಾಳೆದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಲ್ಲ ಕಂಪ್ಲೀಟ್ ಅನಲೈಸ್ ಮಾಡ್ಬೇಕಂದ್ರೆ ಇನ್ನೊಂದೇನು, ಗ್ಲೋಬಲ್ ಕ್ಯೂಸ್ ಹೇಗಿದೆ, ಅಮೇರಿಕನ್ ಮಾರ್ಕೆಟ್ ಹೇಗಿದೆ, ಮತ್ತು FIDI ಡಾಟಾ ಹೇಗಿದೆ, ಹಾಗೆ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಈಗ ಪ್ರೆಸೆಂಟ್ ಎಷ್ಟು ಟ್ರೇಡ್ ಆಗ್ತಾಯಿದೆ ಅದನ್ನೆಲ್ಲ ನೋಡಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು? ಅದಕ್ಕಿಂತ ಮೊದಲು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನನ್ನು ಹಿಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಪ್ಲೀಸ್ ಸಪೋರ್ಟ್ ದ ಚಾನಲ್.
ಬನ್ನಿ ಗ್ಲೋಬಲ್ ಕ್ಯೂಸ್ ನೋಡೋಣ. ನೋಡಿ ಇದು ಡೌ ಜೋನ್ಸ್ ನೋಡಿ, ಡೌ ಜೋನ್ಸ್ ಎಸ್ 1 ಸೆಕೆಂಡ್ ಕಾಣುತ್ತಾ ನಿಮಗೆ? ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಡೌ ಜೋನ್ಸ್ ನೋಡಿ 171 ಪಾಯಿಂಟ್ ಪ್ಲಸ್ನಲ್ಲಿ ಟ್ರೇಡ್ ಆಗ್ತಿದೆ ಇವಾಗ. ಓಕೆ, 171 ಪಾಯಿಂಟ್ಸು ಪಾಸಿಟಿವ್ ಟೆರಿಟರಿಯಲ್ಲಿ ಡೌ ಜೋನ್ಸ್ ಅಮೇರಿಕನ್ ಮಾರ್ಕೆಟ್ ಟ್ರೇಡ್ ಆಗ್ತಾಯಿದೆ. ಅದೊಂದು ಗುಡ್ ಒಂದು ಮೊಮೆಂಟಮ್ ಅಂತ ಹೇಳ್ಬೋದು, ಪಾಸಿಟಿವ್ ಸಂಕೇತ ಅಂತ ಹೇಳ್ಬೋದು ಇಂಡಿಯನ್ ಮಾರ್ಕೆಟ್ ಕೂಡ. ಆಮೇಲೆ ಡೌ ಫ್ಯೂಚರ್ಸ್ ನೋಡಿ, ಅದು ಕೂಡ 176 ಪಾಯಿಂಟ್ ಪಾಸಿಟಿವ್ನಲ್ಲಿದೆ. ಎಷ್ಟು ಗಂಟೆ ಈಗ? 8 ಗಂಟೆ 23 ನಿಮಿಷಕ್ಕೆ. ಮತ್ತು ಇನ್ನೊಂದು ಇಂಪಾರ್ಟೆಂಟು ಏನಂದರೆ ಇದು S&P 500, ಅದು ನೋಡಿ ಆಲ್ಮೋಸ್ಟ್ ಆಲ್ 0.66% ಅಪ್ಸೈಡ್ ಇದೆ. ನಂತರ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಹೇಳ್ತೀನಿ ನೋಡಿ, ಇಂಡಿಯನ್ ಸ್ಟಾಕ್ಸು ಕೆಲವೊಂದಿಷ್ಟು ಅಮೇರಿಕನ್ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಾ ಇರ್ತವೆ ರೆಗ್ಯುಲರ್ ಡೈಲಿ. ಅದರಲ್ಲಿ ಕೆಲವೊಂದಿಷ್ಟು ನಾನು ಸೆಲೆಕ್ಟ್ ಮಾಡಿದ್ದೀನಿ. HDFC, ICICI, ಇನ್ಫೋಸಿಸ್ಸು ಇವೆಲ್ಲ ಟ್ರೇಡ್ ಆಗ್ತಾ ಇದ್ದಾವೆ. ಅವಕ್ಕೇನಂತಾರೆ, HDFC ಬ್ಯಾಂಕು ಅಮೇರಿಕದಲ್ಲಿ ಟ್ರೇಡ್ ಆಗೋದಕ್ಕೆ ADR ಅಂತಾರೆ. HDFC ಬ್ಯಾಂಕ್ ADR, ಇನ್ಫೋಸಿಸ್ ADR, ICICI ಬ್ಯಾಂಕ್ ADR ಅಂತಾರೆ. ಅದರಲ್ಲಿ HDFC ಬ್ಯಾಂಕ್ ಒಂದು ಹೇಳ್ತಾ ಇದ್ದೀನಿ ನೋಡಿ. HDFC ಬ್ಯಾಂಕ್ ನೋಡಿ ಪ್ಲಸ್ 6.42% ಅಪ್ಸೈಡ್ನಲ್ಲಿದೆ. ಓಹೋ, ನಾವು ಅನಲೈಸ್ ಮಾಡಿದ್ದು ಮೋಸ್ಟ್ ಪ್ರಾಬಬ್ಲಿ ಸಾಧ್ಯ ಆದರೂ ಆಗ್ಬೋದು ನಾಳೆ ಬ್ಯಾಂಕ್ ನಿಫ್ಟಿಯಲ್ಲಿ ಬಿಗ್ ಮೂಮೆಂಟಮ್. ಯಾಕಂದರೆ ಇದು ಒಂದು ಪ್ರೀ ಇಂಡಿಕೇಷನ್ ಅಂದಂಗೆ. HDFC ಬ್ಯಾಂಕು ADR ಅಮೇರಿಕನ್ ಮಾರ್ಕೆಟ್ನಲ್ಲಿ ಇವಾಗ ಪ್ರೆಸೆಂಟ್ ಎಷ್ಟು ಮೋರ್ ದೆನ್ 6% ಪಾಸಿಟಿವ್ನಲ್ಲಿದೆ ಸ್ನೇಹಿತರೆ. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇನ್ನೊಂದು ತೋರಿಸ್ತೀನಿ ನೋಡಿ. HDFC ಬ್ಯಾಂಕ್ ಮೋರ್ ದ್ಯಾನ್ 6% ಪಾಸಿಟಿವ್ನಲ್ಲಿದೆ ಅಮೇರಿಕನ್ ಮಾರ್ಕೆಟ್ನಲ್ಲಿ. ಅಂದರೆ ನಾಳೆ HDFC ಬ್ಯಾಂಕ್ನಲ್ಲಿ ಇನ್ನೂ ಬಿಗ್ ಮೂಮೆಂಟಮ್ ಬರುತ್ತೆ. HDFC ಬ್ಯಾಂಕ್ನಲ್ಲಿ ಮೂಮೆಂಟಮ್ ಅಂದರೆ ನ್ಯಾಚುರಲಿ ಹೆವಿ ವೇಟೇಜ್ ಇರೋದು ಅದು. ಹೀಗಾಗಿ ನ್ಯಾಚುರಲಿ ಏನಾಗುತ್ತೆ, ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಎರಡರಲ್ಲೂ ಬಿಗ್ ರ್ಯಾಲಿ ಬರುತ್ತೆ. ಅದರಲ್ಲೂ ಬ್ಯಾಂಕ್ ನಿಫ್ಟಿಯಲ್ಲಿ ಬಿಗ್ ರ್ಯಾಲಿ ಬರ್ಬೋದು. ಯಾಕಂದರೆ 6.5% HDFC ಬ್ಯಾಂಕ್ನಲ್ಲಿ ಅಂದರೆ ಸುಮ್ಮನೆ ಅಲ್ಲ, ದೊಡ್ಡದು, ತುಂಬ ದೊಡ್ಡದು. ರಿಲಯನ್ಸ್ ಇಂಡಸ್ಟ್ರೀಸು ಲಂಡನ್ನಲ್ಲಿ ಟ್ರೇಡ್ ಆಗುತ್ತೆ, ಅದು ಫ್ಲ್ಯಾಟ್ ಇದೆ. ಓಕೆ, ಇಷ್ಟು ಹೇಳ್ತೀನಿ. ನೆಕ್ಸ್ಟು ನಾವು ಇದನ್ನು ನೋಡೋಣ ಬನ್ನಿ. ಏನು SGX ನಿಫ್ಟಿ ಮತ್ತು FI ಡೇಟಾ ಇದು ಪಾಸಿಟಿವ್ ಇದೆ. ಓಕೆ ನೋಡಿ, FIs ಏನು ಮಾಡಿದ್ದಾರೆ ಇವತ್ತು 4th ಏಪ್ರಿಲ್ 1136 ಕೋಟಿ ಕ್ಯಾಶು ಸೆಲ್ ಮಾಡಿದ್ದಾರೆ. ಓಕೆ, 1136 ಕೋಟಿ ನೆಟ್ ಕ್ಯಾಶು ಸೆಲ್ ಮಾಡಿದ್ದಾರೆ. DIs ಏನು ಮಾಡಿದ್ದಾರೆ, ಮೋಸ್ಟ್ ಪ್ರಾಬಬ್ಲಿ ಅವರು RBI ಮಾನಿಟರಿ ಪಾಲಿಸಿ ಇರೋದ್ರಿಂದ DIs ಏನು ಮಾಡಿದ್ದಾರೆ, ಅವರು ಕೂಡ 893 ಕೋಟಿ ನೆಟ್ ಕ್ಯಾಶು ಸೆಲ್ ಮಾಡಿದ್ದಾರೆ. FIs ಆ್ಯಂಡ್ DIs ಇಬ್ಬರು ಬೈ ಮಾಡಿಲ್ಲ, ಬಟ್ ಇಬ್ಬರು ಆಲ್ಮೋಸ್ಟ್ ಆಲ್ 1000 ಕೋಟಿದು ಸೆಲ್ ಮಾಡಿದ್ದಾರೆ. ಇನ್ನು SGX ನಿಫ್ಟಿ ನೋಡೋಣ. ನೋಡಿ, ಇದು SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಅಂತಲೇ ಹೇಳ್ಬೋದು ನೀವು. ಎಷ್ಟಿದೆ? +66. ಓಕೆ, ಪಾಸಿಟಿವ್ ಅಂದಂಗೆ ನೋಡಿ, ಕಾಣುತ್ತಾ? +66 ಪಾಯಿಂಟ್ಸು ಪ್ಲಸ್ನಲ್ಲಿ ಪ್ರೆಸೆಂಟ್ ಇವಾಗ 8 ಗಂಟೆ 26 ನಿಮಿಷಕ್ಕೆ ಟ್ರೇಡ್ ಆಗ್ತಾಯಿದೆ. ಓಕೆ, ಇದು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಫಾರ್ ಇಂಡಿಯನ್ ಮಾರ್ಕೆಟ್ ಟುಮಾರೋ. ನಾಳೆ ಒಂದು ಇಂಡಿಯನ್ ಮಾರ್ಕೆಟು ಮೋಸ್ಟ್ಲಿ ಮೈಲ್ಡ್ ಗ್ಯಾಪ್ ಅಪ್ ಸಿಗ್ಬೋದು. ಮೋಸ್ಟ್ಲಿ ಒಂದು ನಿಫ್ಟಿಯಲ್ಲಿ 60-70 ಪಾಯಿಂಟ್ ಗ್ಯಾಪ್ ಅಪ್ ಸಿಗ್ಬೋದು. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು 200 ಪಾಯಿಂಟ್ ಗ್ಯಾಪ್ ಅಪ್ ಸಿಗ್ಬೋದು. ನಂತರ 10 ಗಂಟೆಗೆ RBI ಗವರ್ನರ್ದು ಕಮೆಂಟ್ಸ್ ನೋಡಿಬಿಟ್ಟು ಮಾರ್ಕೆಟ್ ಮೊಮೆಂಟಮ್ ಸಿಗುತ್ತೆ. ಓಕೆ ಸ್ನೇಹಿತರೆ, ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಚಾನಲ್ಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಏನಾದರೂ ಕಮೆಂಟ್ಸ್ ಮಾಡಿ ಮತ್ತು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಆಲ್.